ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜೂನ್ 2025 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ರೋಹಿಣಿ ನಕ್ಷತ್ರ ಶೂಲಯೋಗ ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ತಲೆಬಾಗಿ ನಿಂತರೆ ಜಗತ್ತೇ ನಿಮ್ಮದು. ನಮಗೆ ತಲೆಬಾಗೋಕ್ ಬರೋದಿಲ್ಲ ಮಕ್ಕಳೇ. ಎಲ್ಲಿ ಯಾವಾಗ್ಲೂ ನಮ್ಮಲ್ಲೊಂದು ಅಹಂ, ಎಲ್ರಿಗೂ ಒಂದು ಅಹಂ ಕೊಟ್ಟು ಕಳ್ಸ್ಬಿಟ್ಟಿದ್ದಾನೆ ಭಗವಂತ. ನಾನು ಯಾರು ಗೊತ್ತಾ, ನನ್ನ ವಿದ್ಯೆ ಗೊತ್ತಾ, ನಾನು ಯಾರ್ಯಾರ ಹತ್ರ ಕಲ್ತಿದ್ದೀನಿ ಗೊತ್ತಾ, ನನ್ನ ಎಕ್ಸ್ಪೀರಿಯನ್ಸ್ ಗೊತ್ತಾ, 30 ವರ್ಷ ಗೊತ್ತಾ, ನಾನು ಎಂತೆಂಥವ್ರಿಗೆ ಹೇಳಿದ್ದೀನಿ ಗೊತ್ತಾ. ಈ ತರದ್ದು ಒಂದು ಅಹಂ ನಮ್ಮಲ್ಲಿ ಎಲ್ಲದ್ರಲ್ಲೂ, ಯಾವುದಾದ್ರೂ ಒಂದು ವಿಚಾರದಲ್ಲಿ, ಯಾವುದಾದರೂ ನಮಗೆ ತಲೆಬಾಗಿ ನಿಲ್ಲುವುದು ಗೊತ್ತಿಲ್ಲ. ಎಲ್ಲಾ ಭಗವಂತನಿಚ್ಛೆ, ಭಗವಂತ ಹಾಕಿದ ಒಂದು ಬಿತ್ತನೆ, ಭಗವಂತ ಕೊಟ್ಟ ಶಕ್ತಿ, ಭಗವಂತ ಕೊಟ್ಟ ಸಾಮರ್ಥ್ಯ, ಭಗವಂತ ಕೊಟ್ಟ ಜೀವ. ಇದ್ರ ಒಳಗಡೆ ನೋಡಿ, ಆ ಉಸಿರಾಟವನ್ನ ಹೀಗೇ ಮಾಡ್ಬೇಕು ಹಿಂಗೇ ಮಾಡ್ಬೇಕು ಅಂತ ಯಾರು ಇಟ್ಟವರು? ನಾವ್ ಹೇಳ್ತೇವೆ, ನಾನು ಅಂತೇವಲ್ವಾ. ಈ ಉಸಿರಾಟ ಒಂಚೂರು ಏರ್ಪೇರ್ ಆಯ್ತು ಅಂದ್ರೆ, ಬರೀ ಒಂದು 30 ಸೆಕೆಂಡ್ 50 ಸೆಕೆಂಡ್ ನಿಂತೋಯ್ತು ಅಂದ್ರೆ ಇಲ್ಲ. ನಾವು ಈ ಹೃದಯದ ಬಡಿತ ಒಂದ್ 30 ಸೆಕೆಂಡ್ ನಿಂತೋಯ್ತು ಅಂದ್ರೆ ಇಲ್ಲ. ನಾವು ಯಾರು ಇಲ್ಲ ಅಂದ್ರೆ ಹೋಯ್ತು, ಜೀವ ಹೋಯ್ತು. ಹೌದಲ್ವಾ? ಆ ಜೀವ ಇಟ್ಟವನು ಯಾರು? ಆ ಜೀವಕ್ಕೆ ಶಕ್ತಿ ಪೋಷಿಸಿದವನು ಯಾರು? ನಮಗ್ ಈ ಸಮಯಕ್ಕೆ ಹಸಿವೆ ಆಗ್ಬೇಕು, ನಮಗೊಂದು ನಾಚಿಕೆ, ಸಂಕೋಚ, ಮಾನ, ಎಲ್ಲ ರೀತಿಯ ಆಲೋಚನೆಗಳನ್ನ ಕೊಟ್ಟವನು ಯಾರು? ಎಲ್ಲಿಂದ ಬಂತು? ಈ ರಕ್ತ ಹರಿತಲೇ ಇದೆ ಒಳಗಡೆ. ನಿಂತು ಹೋದರೆ, ಒಂದು ಹೊಟ್ಟೆಯ ಕೆಲಸ ನಿಂತು ಹೋದರೆ, ಯೋಚಿಸುವ ಕೆಲಸ ನಿಂತು ಹೋದರೆ, ನೋಡುವ ದೃಷ್ಟಿ ನಿಂತು ಹೋದರೆ, ಕೇಳಿಸುವ ಶಕ್ತಿ ನಿಂತು ಹೋದರೆ, ಮಾತನಾಡುವ ಶಕ್ತಿ ನಿಂತು ಹೋದರೆ, ಯಾರು ಇಟ್ಟಿದ್ದು ಇಷ್ಟೆಲ್ಲ ಶಕ್ತಿಗಳನ್ನ? ಆಲೋಚನಾ ಶಕ್ತಿ, ವಿವೇಚನಾ ಶಕ್ತಿ, ವಿವೇಕ ಶಕ್ತಿ, ಇವೆಲ್ಲವನ್ನು ಯಾರು ಇಟ್ಟಿದ್ದು? ಕುಳಿತು ಯೋಚನೆ ಮಾಡಿ ನೋಡಿ ಮಕ್ಕಳೇ. ಒಂದು ಬಾರಿ ನಮ್ಮನ್ನ ಭೂಮಿಗೆ ಯಾವುದೋ ಒಂದು ಪಾರಮಾರ್ಥಿಕತೆಗೆ ಆ ಭಗವಂತ ಕಳ್ಸಿರ್ತಕ್ಕಂಥದ್ದು. ಏನಾದ್ರೂ ಮಾಡ್ಕೊಳ್ಳೋ, ಒಂದು ಒಳ್ಳೇದ್ ಮಾಡು, ಒಳ್ಳೇದ ಆಲೋಚನೆ ಮಾಡು. ಸದಾ ಯಾಕೋ ಭಯ ಪಡ್ತೀಯ? ನಾನಿದ್ದೇನೆ, ನಾನು ನಿನಗೆ ದಾರಿ ತೋರಿಸ್ತೇನೆ ಅನ್ನತಕ್ಕಂಥ ಭಾವಾರ್ಥವನ್ನ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೇವೆಯಾ? ನಾವು ತಲೆಬಾಗುವುದಿಲ್ಲ. ಏನಾದ್ರೂ ಒಂದು ಹಿಡ್ಕೊಂಡು ಕೂತಿರ್ತೇವೆ, ಯಾವುದನ್ನಾದ್ರೂ. ಇದು ನನ್ನಿಂದ. ನೋಡಿ, ಈ ಮಹಾಭಾರತ ಯುದ್ಧ ನಡೆಯುವಾಗ 18 ದಿನಗಳ ಯುದ್ಧ. ಅದರಲ್ಲಿ ಹೆಚ್ಚು ಕಡಿಮೆ 9 ದಿನ ಭೀಷ್ಮರು ಯುದ್ಧ ಮಾಡ್ತಾರೆ. 10ನೇ ದಿನ ಅವ್ರು ಬಿದ್ದು ಹೋಗ್ತಾರೆ. 5 ದಿನ ದ್ರೋಣರು ಯುದ್ಧ ಮಾಡ್ತಾರೆ. 6ನೇ ದಿನ ಅವರು ಬಿದ್ದು ಹೋಗ್ತಾರೆ. 2 ದಿನ ಹೆಚ್ಚು ಕಡಿಮೆ ಕರ್ಣ ಯುದ್ಧ ಮಾಡೋದು. 17ನೇ ದಿನಕ್ಕೆ ಯುದ್ಧ ಮುಗಿದೋಯ್ತು. ಈ ಒಂದು ದ್ರೋಣರು ಯುದ್ಧ ಮಾಡುವಾಗ ಅಶ್ವತ್ಥಾಮ ಹತ ಕುಂಜರ ಅನ್ನತಕ್ಕಂಥ ಒಂದೇ ಒಂದು ವಾಕ್ಯವನ್ನ ಧರ್ಮರಾಯರ ಬಾಯಿಂದ ಹೇಳಿಸ್ತಾರೆ ಕೃಷ್ಣ. ಗೊತ್ತು, ದ್ರೋಣಾಚಾರ್ಯರು ಅಸ್ತ್ರವನ್ನಿಡಿದು ನಿಂತರೆ ಪರಶುರಾಮರಿಂದ ಕಲ್ತಿರ್ತಕ್ಕಂಥವ್ರು. ನೋಡಿ ಎಷ್ಟು ವಿಶೇಷ ಅಂದ್ರೆ, ಭೀಷ್ಮರು ಕೂಡ ಪರಶುರಾಮರಿಂದ ಅಸ್ತ್ರವಿದ್ಯೆಗಳನ್ನ ಪಡೆದವರು.
ದ್ರೋಣಾಚಾರ್ಯರು ಕೂಡ ಅಸ್ತ್ರವಿದ್ಯೆಗಳನ್ನ, ಶಸ್ತ್ರವಿದ್ಯೆ ಬೇರೆ, ಅಸ್ತ್ರವಿದ್ಯೆ ಬೇರೆ. ಅಸ್ತ್ರ ಅಂದ್ರೆ ವಾಯುವಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಸಂಮೋಹನಾಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ, ಈ ರೀತಿಯ ಶಕ್ತಿಗಳು. ಅದನ್ನ ಎಲ್ಲರಿಗೂ ಉಪದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ವಿವೇಚನ ಇದೆಯಾ? ಇವಾಗ ನೋಡಿ, ನಮ್ಮ ಪೊಲೀಸವ್ರು ಬರೀ ಭಾರತದಲ್ಲಿ ಮಾತ್ರ ಇಂಥದ್ದೊಂದು ಕಾನೂನಿದೆ, ಎಲ್ರಿಗೂ ಶಸ್ತ್ರಗಳನ್ನ ಕೊಡೋದಿಲ್ಲ ಪರ್ಮಿಟ್. ಅವನ ಯೋಗ್ಯತೆ ಎಲ್ಲ ನೀವು ಕೇಳಿರ್ತೀರಿ. ಒಂದು ಶೂಟ್ಔಟ್ ಗೋವರ್ಧನ್ ಅಂತಕ್ಕಂಥ ಒಂದು ಕೇಸ್, ಒಂದು ಪಾರ್ಟಿ ಮಾಡ್ಕೋತಾರೆ. ಒಂದು ಮಾದೇಶ ಪಿಕ್ಚರ್ ಕೇಳಿರ್ತೀರಿ, ಶಿವರಾಜ್ ಕುಮಾರ್ ಅವ್ರದ್ದು. ಆ ಮೂವಿಯ ಪ್ರೊಡ್ಯೂಸರ್, ಆ ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ, ರವಿ ಬೆಳಗೆರೆ ಅವರು ಇದ್ದಾರೆ. ತುಂಬಾ ಚೆನ್ನಾಗಿ ಮೂವಿ ಬರುತ್ತೆ. ಅದು ಬೇರೆ. ಒಂದು ರಿಯಲ್ ಎಸ್ಟೇಟ್ ದಣಿ ಆತ, ಗೋವರ್ಧನ್ ಅಂತ ಹೇಳ್ಬಿಟ್ಟು. ಇವತ್ತಿಗೂ ನೆನಪಿದೆ, 28/3/1976 ಹುಟ್ಟಿರ್ತಕ್ಕಂಥದ್ದು. 28, ಎಸ್ ಇಲ್ಲ 27/3/1976. ಈಗಲೂ ಜೈಲಲ್ಲಿದ್ದಾನೆ. ತುಂಬಾ ಸಾಮಾನ್ಯ ಕುಟುಂಬದಿಂದ ಬಂದಂತ ಹುಡುಗ ಬಾನೆತ್ತರಕ್ಕೆ ಬೆಳೆದು ಬಿಟ್ಟ. ಸೂಪರ್ ಸ್ಟಾರ್. ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಗಳನ್ನ ಹಾಕೊಂಡು ಮೂವಿ ತೆಗೆಯೋದು ಅಂದ್ರೆ ಆ ಪ್ರೊಡಕ್ಷನ್ ಹೌಸ್ ಯೋಚನೆ ಮಾಡಿ ನೋಡಿ. ಒಂದು ಪಾರ್ಟಿ ಮಾಡ್ಕೋತಾನೆ ತನ್ನ ಕ್ಲಬ್ ಹೌಸ್ ಅಲ್ಲಿ. ಯಾರ್ಯಾರೋ ಬರ್ತಾರೆ, ಸ್ನೇಹಿತರುಗಳು, ಆತ್ಮೀಯರುಗಳು. ಗನ್ ಇಟ್ಕೊಂಡು, ಈ ಗನ್ ನೋಡಿದಿರೇನ್ರು ಅಂತಾನೆ. ನೋಡಿಲ್ಲ, ತೋರ್ಸು ಅಂತ. ಇದೆಂಗ್ ಸುಡುತ್ತೆ ಗೊತ್ತಾ ಅಂತ ಹೇಳ್ಬಿಟ್ಟು ಹಿಂಗ್ ಶೂಟ್ ಮಾಡ್ತಾರೆ. ಇದೇನು ಅಂತ ಸುಮ್ನೆ ಸಣ್ಣದಾಗ ಒಂದು ಕುಡಿದ ನಶೆನಲ್ಲಿ ಯಾರೋ ಲೇವಡಿ ಮಾಡಿದೆ, ಇಲ್ಲಿ ನೋಡ್ರಿ ಹಿಂಗ್ ಸುಡೋದು ಅಂತ ಎದುರುಗಡೆ ಇರೋ ವ್ಯಕ್ತಿನ ಡಾಮ್ ಅಂತ. ಕೋರ್ಟ್ ಕೇಸ್ ಬರುತ್ತೆ, ಇನ್ನೊಂದಾಗುತ್ತೆ. ಇವತ್ತು ಜೈಲಿನಲ್ಲಿದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಸ್ತ್ರವಿದ್ದರೆ, ಒಂದು ಮಾಮೂಲಿ ಗನ್ನು, ಈ ತರದ್ದು ಎಷ್ಟೋ ಕೇಸುಗಳು ಕೇಳಿರ್ತೇವೆ ನೀವು. ಮೊನ್ನೆ ಕೂಡ ಒಂದು ಉತ್ತರ ಪ್ರದೇಶಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲವು ನಿಯಮಗಳಿದೆ. ಆ CNG ಹಾಕ್ಬೇಕಾದ್ರೆ ಎಲ್ರು ಇಡೀರಿ ಅಂತ ವ್ಯಾನ್ ಇಂದ ಹೇಳ್ತಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದರಲ್ಲಿರೋ ಜನಗಳಿಗೆ ತೊಂದರೆ. ಗ್ಯಾಸ್ ಅದು ರೀಫಿಲ್ ಮಾಡ್ಬೇಕಾದ್ರೆ ಕೇಳಲ್ಲ. ಒಂದು ಹೆಣ್ಣು ಮಗು ಸೀದಾ ದಗ 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 ಬ್ಯಾಗ್ ಇಂದ ಗನ್ ತೆಗೆದು ಪೆಟ್ರೋಲ್ ಹಾಕೋ ಪೆಟ್ರೋಲ್ ಬಾಯ್ಗೆ ಎದೆಗೆ ಗನ್ ಇಡುತ್ತೆ. ನಂಬ್ತೀರಾ? ಯಾರು ಗೊತ್ತೇನೋ ನೀನು, ನಮ್ಮನ್ನ ಇಳಿಸ್ತೀನೋ ನೀನು ಅನ್ನತಕ್ಕಂಥದ್ದು. ಪೈಶಾಚಿಕ ಯೋಗ ಅನ್ನೋದಿದೆ. ಪಿಶಾಚ ಯೋಗ ಅಲ್ಲ, ಇದು ಪೈಶಾಚಿಕ ಯೋಗ. ಮನುಷ್ಯನಿಗೆ ಅವಿವೇಚನೆ ಇಲ್ಲದೆ ಕೈಯಲ್ಲಿ ಅಸ್ತ್ರ ಇದ್ರೆ ಏನು ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಿದೆ. ಶೂಟ್ ತಗೊಂಡು ಸುಟ್ಟು ಬಿಡೋದು, ಕತ್ತಿ ತಗೊಂಡು ಚುಚ್ಚು ಬಿಡೋದು. ಅದಕ್ಕೆ ಅಸ್ತ್ರಗಳನ್ನ ಎಲ್ಲರ ಕೈಗೂ ಕೊಡೋದಿಲ್ಲ. ಹೇಗಂದ್ರೆ ಹೇಗೆ ಬಳಸ್ಬಿಡ್ತಾನೆ ಅಂತ. ಅದೇ ಅಮೆರಿಕದ ಕೈಯಲ್ಲಿ ಆಗಿರೋದು. ಇವತ್ತು ತಗೋಬಂದು ಬಾಂಬರ್ಗಳು, ಇನ್ನೊಂದು ಈ ಪೈಶಾಚಿಕತ್ವ, ವಿಪರೀತ ಬಲ ಬಂದ್ರೆ ನೆತ್ತಿಗೇರಿದರೆ ಈ ಹಿರಣ್ಯಕಶಿಪುವಿನ ತರ. ಅಲ್ಲೊಂದು ಲೆಕ್ಕಾಚಾರ ಇದೆ, ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಫಸ್ಟ್ ಮೊದಲನೇ ಅವತಾರ ನೋಡಿ ಅವರು ದಿತಿದೇವಿಗೆ, ಕಶ್ಯಪ ಬ್ರಹ್ಮರ ಧರ್ಮಪತ್ನಿ, ಟ್ವೀನ್ಸ್ ಆಗಿ ಹುಡ್ತಾರೆ, ಅವಳಿ ಜವಳಿ ಮಕ್ಕಳಾಗಿ ಹುಡ್ತಾರೆ. ಎರಡನೇ ಬಾರಿ ಹುಟ್ಟಬೇಕಾದ್ರೆ ಜಯ ವಿಜಯರು ರಾವಣ ಕುಂಭಕರ್ಣ ಒಂದೇ ತಾಯಿಗೆ ಹುಡ್ತಾರೆ, ಆದರೆ ಅಣ್ಣ ತಮ್ಮಂದರಾಗಿ ಹುಡ್ತಾರೆ. ಫಸ್ಟ್ ಅಣ್ಣ ರಾವಣ, ನಂತರ ತಮ್ಮ. ಆಮೇಲೆ ನೋಡಿ ಮೂರನೇ ಅವತಾರ, ಎರಡು ತಾಯಂದಿರ ಹೊಟ್ಟೆಯಲ್ಲಿ ಇಷ್ಟಕ್ಕೂ ಕೃಷ್ಣರ ಎರಡು ಸೋದರತೆಯರು, ಶ್ರುತಸ್ರವ ಶ್ರುತದೇವ ಅನ್ನತಕ್ಕಂಥ ವಸುದೇವನ ಇಬ್ಬರು ಸೋದರಿಯರ ಹೊಟ್ಟೆಯಲ್ಲಿ ಶಿಶುಪಾಲ ಹಾಗೂ ದಂತವಕ್ರರು ಹುಡ್ತಾರೆ. ದಂತವಕ್ರ. ಅಲ್ಲೊಂದು ಲೆಕ್ಕಾಚಾರ ಇದೆ. ಆ ಹುಟ್ಟಿನಲ್ಲೂ, ಅವರ ಆಲೋಚನೆಯಲ್ಲೂ, ಅವರ ಚಿಂತನೆಯಲ್ಲೂ. ಅದಕ್ಕೆ ಸರ್ವನಾಶ ಮಾಡಿದ್ದು ಭಗವಂತ. ನೋಡಿ, ಈಗ ಅಮೆರಿಕ ಆಗಿರೋದು ಅದೇ ಕತೆ. ಸಾಮಾನ್ಯರ ಕೈಯಲ್ಲಿ ಕೂಡ. ಅದಕ್ಕೆ ನಮ್ಮ ಭಾರತದಲ್ಲಿ ಗನ್ನು ಅಸ್ತ್ರ ಎಲ್ಲ ಕೊಡಲ್ಲ. ಅದನ್ನ ನೋಡ್ತಾರೆ, ತುಂಬಾ ವಿಚಾರಿಸ್ತಾರೆ. ಎಷ್ಟು ಥ್ರೆಟ್ ಇದೆ, ಎಷ್ಟು ಪ್ರೋಟೋಕಾಲ್ ಇದೆ, ತುಂಬಾ ಇದೆ ಪ್ರೋಟೋಕಾಲ್. ಒಂದು ಗನ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಎಲ್ಲರೂ ಗನ್ ಮಾರಕ್ಕೂ ಆಗೋಲ್ಲ. ಎಲ್ರಿಗೂ ಅಂತ ಲೈಸೆನ್ಸ್ ಸಿಗೋದಿಲ್ಲ ಗನ್ ಮಾರ್ಲಿಕ್ಕೆ. ತುಂಬಾ ರೂಲ್ಸ್ ಇದೆ, ಪ್ರೋಟೋಕಾಲ್. ನನಗೊಂದು ತಾಯಿ ಜೀವ, ಒಬ್ಬ
ಗನ್ನನ್ನ ಮಾರಾಟ ಮಾಡತಕ್ಕಂತ ಒಂದು ಸಂಸ್ಥೆ ನಡೆಸ್ತಿದ್ದಾರೆ. ಅವ್ರ ಹತ್ರ ನಾನು ತಿಳ್ಕೊಂಡೆ, ತುಂಬಾ ಪ್ರೋಟೋಕಾಲ್ ಹೀಗಿದೆ ಗುರುಜಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಮಯ ಕೆಲವೊಂದು ಗಲಾಟೆಗಳು ದೊಂಬಿಗಳು ಆದಾಗ ನಿಮ್ ಗನ್ನುಗಳನ್ನ ಸರೆಂಡರ್ ಮಾಡಿ ಅಂತ ಹೇಳ್ತಾರೆ ಎಲ್ರಿಗೂ. ಬುಲೆಟ್ ಸಮೇತ, ಮ್ಯಾಗಝಿನ್ ಸಮೇತ, ಇಷ್ಟು ಲೆಕ್ಕ ನೋಡಿ. ಇದನ್ನೇ ಮಹಾಭಾರತದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಗುರು ದ್ರೋಣರು ತಮ್ಮ ಮಗನಿಗೆ ಅಸ್ತ್ರವಿದ್ಯೆಗಳನ್ನ ತಿಳಿಸ್ಕೊಟ್ಟಿದ್ರು, ಆದ್ರೆ ಉಪಸಂಹಾರ ಮಾಡೋದು ಹೇಳ್ಕೊಟ್ಟಿರ್ಲಿಲ್ಲ. ದ್ರೋಣರು ಪರಶುರಾಮರ ಹತ್ರ ಪಡೆದಂತ ವಿದ್ಯೆ ಅದು ಗೊತ್ತು. ತಮ್ಮ ಮಗನ ಆತುರತೆ, ದುಡುಕು ಬುದ್ಧಿ, ಆತುರದ ಬುದ್ಧಿ, ಉದ್ರೇಕ ಬುದ್ಧಿ, ಉನ್ಮಕ್ತ ಬುದ್ಧಿ ಕಂಟ್ರೋಲ್ ಇರೋದಿಲ್ಲ ಅಂತ. ಆ ವಿದ್ಯೆ ಪಡೆದಂತ ಗುರುವಿನಿಂದ ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬೇ ಒಬ್ಬರಿಂದ ಆಗಬಹುದು. ಅದು ಯೋಚನೆ ಮಾಡಿ ಮಾಡಿ ಕೃಷ್ಣರು ಉಪಯೋಗಿಸೋ ಒಂದಿದು. ಅವರನ್ನ ಒಂದು ಕ್ಷಣ ತಟಸ್ಥ ಮಾಡಬೇಕು. ದೃಷ್ಟದಮ್ಯ ಆಗ ಹೋಗಿ ಅವರನ್ನ ಹೊಡೆದಾಕ್ತಾನೆ. ದ್ರೌಪದಿಯ ಸೋದರ ಅವನು ಬಂದಿರೋದೇ ದ್ರೋಣಾಚಾರ್ಯರ ಸಂಹಾರಕ್ಕೆ. ನೀನ್ ಈ ರೀತಿ ಒಂದು ಸುಳ್ಳು ಹೇಳು ಅಂತ. ನಾನ್ ಸುಳ್ಳು ಹೇಳೋದಿಲ್ಲಪ್ಪ, ಅಶ್ವತ್ಥಾಮ ಸತ್ತೋದ ಅಂತ ಹೇಳುವಂತೆಯಲ್ಲ. ಇದು ಸಾಧ್ಯನ? ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲೊಬ್ರು, ಅದ್ ನಂಬುದು ಇಲ್ಲ ಅಂತ. ನೀನು ಹೇಳಿದರೆ ನಂಬುತ್ತಾರೆ ಅಂತ. ಏನ್ ಕೃಷ್ಣ ನನ್ನ ಕೈಯಲ್ಲಿ ಆಡಬಾರದು ಮಾತಾಡಿಸ್ತಿದ್ದೆ ಅಂತ. ಹೌದು, ನೀನ್ ಹೇಳ್ಬೇಕು ನೀನೀಗ. ಇಲ್ಲ, ದ್ರೋಣರು ಸರ್ವನಾಶ ಮಾಡಕ್ ಬರ್ತಾರೆ. ಯಾಕಂದ್ರೆ ಯುದ್ಧ ನಡೆಯೋಕೆ ಮೊದಲೇ ಅಲ್ಲೊಂದು ಮಾತುಕತೆಗಳು ನಡೆಯುತ್ತೆ. ಯಾರ್ಯಾರ ಬಲ ಎಷ್ಟು ಅನ್ನತಕ್ಕಂಥದ್ದು. ದುರ್ಯೋಧನನೇ ಕೇಳ್ತಾನೆ ಭೀಷ್ಮರನ್ನ, ಪಿತಾಮಹ ನೀವು ಯುದ್ಧ ಮಾಡಿದರೆ ಎಷ್ಟು ದಿನದಲ್ಲಿ ನಾವು ಯುದ್ಧ ಗೆಲ್ಬಹುದು ಅಂತ. ಹೆಚ್ಚು ಕಡಿಮೆ 1 ತಿಂಗಳಲ್ಲಿ ಯುದ್ಧ ಗೆದ್ದು ಬಿಡ್ತೀವಿ. ದ್ರೋಣರನ್ನ ಕೇಳ್ತಾನೆ, ನಾವು ಹೆಚ್ಚು ಕಡಿಮೆ 40 ದಿನ, ಪಿತಾಮಹರಿಗಿಂತ ಇನ್ನೊಂದು 10-15 ದಿನ ನಾನು ಜಾಸ್ತಿ ತಗೋಬಹುದು ಅಂತ. ಲೆಕ್ಕ ಹಾಕೊಳ್ಳಿ ಅವ್ರ ಪರಾಕ್ರಮಗಳು, ಬಲಗಳು. ಅರ್ಜುನನಿದ್ದು, ಭೀಮನಿದ್ದು, ಕೃಷ್ಣರಿದ್ದು, ನಕುಲ ಇದ್ದು, ಸಹದೇವ ಇದ್ದು, ಸಾತ್ಯಕಿ ಇದ್ದು, ಇನ್ನು ಎಷ್ಟೋ ಜನಗಳು ಇದ್ದು ಕೂಡ, ಖುದ್ದು ಭಗವಂತನಿದ್ದು ಕೂಡ ಅವರ ಧೈರ್ಯ ನೋಡಿ. ಕೃಪಾಚಾರ್ಯರನ್ನ ಕೇಳಿದ್ರೆ 2 ತಿಂಗಳು ಅಂತ ಒಂದು ಅಸ್ತ್ರವಿದ್ಯೆ ಪಾರಂಗತರು. ಅಂತ ದ್ರೋಣರನ್ನ ಬೀಳಿಸೋದಕ್ಕಾಗೋದಿಲ್ಲ. ಅವ್ರು ತಟಸ್ಥ ಆಗ್ಬೇಕೀಗ. ತಟಸ್ಥ ಆಗ್ಬೇಕು ಅಂದ್ರೆ ನೀನ್ ಹೇಳ್ಬೇಕು, ಒಂದ್ ಕೆಲಸ ಮಾಡಿ. ಈಗ ತಾನೇ ಒಂದು ಅಶ್ವತ್ಥಾಮ ಅನ್ನೋ ಆನೆ ಸತ್ತೋಗಿದೆ, ನೀನ್ ಅದನ್ನ ಹೇಳು. ಅಶ್ವತ್ಥಾಮ ಹತ ಕುಂಜರಹ, ಮೆತ್ತಗೆ ಹೇಳು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ನಾನು ಶಂಕ ಊದ್ಕೋತೀನಿ, ಅವ್ರಿಗೆ ಅದು ಕೇಳಿಸಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜೋರಾಗಿ ಧರ್ಮರಾಯರು ಅಶ್ವತ್ಥಾಮ ಹತ ಕುಂಜರಹ ಅನ್ನೋಷ್ಟರಲ್ಲಿ ಜೋರಾಗಿ ಶಂಕ ಹೋದ್ಬಿಟ್ಟು, ಅಶ್ವತ್ಥಾಮ ಸತ್ತೋದ್ನ, ಇದು ಸಾಧ್ಯವಿಲ್ವಲ್ಲ, ಇದು ಹೇಗೆ ಸಾಧ್ಯ? ಪರಮೇಶ್ವರನನ್ನೇ ಕೇಳ್ತೇನೆ. ಪರಮೇಶ್ವರ ಕೊಟ್ಟಿರೋ ವರ ಇದು, ಶಿವ ಕೊಟ್ಟಿರೋ ವರ. ಶಿವನ ವರ ಸುಳ್ಳಾಗೋಯ್ತಾ? ಶಿವನ ವರ ಸುಳ್ಳಾಯ್ತಾ? ಪರಮೇಶ್ವರ ಸದಾಶಿವ ಸಾಂಬ ಶಿವ ಅಂತೇಳಿ ಅಸ್ತ್ರಗಳನ್ನ ಪಕ್ಕಕ್ಕಿಟ್ಟು, ಶಸ್ತ್ರಗಳನ್ನು ಪಕ್ಕಕ್ಕಿಟ್ಟು, ಯುದ್ಧ ರಂಗದಲ್ಲೇ ಧ್ಯಾನ ಆಸಕ್ತರಾಗಿ ತನ್ನ ಆ ಒಂದು ಅಂತರ್ಶಕ್ತಿಯನ್ನ, ತನ್ನ ಆತ್ಮಶಕ್ತಿಯನ್ನ ಭಗವಂತನ ಹತ್ರ ಕಳಿಸ್ತಾರೆ. ಆ ಒಂದು ಕೇಳಲಿಕ್ಕೆ ಪ್ರಶ್ನೆಗೆ ಇದೇ ಸಮಯ ಅಂತ ದೃಷ್ಟದ್ಯುಮ್ನ ಓಡಿ ಬಂದು ತಲೆ ಕತ್ತರಿಸ್ಬಿಡ್ತಾನೆ ದ್ರೋಣಾಚಾರ್ಯ. ಇದನ್ನ ತಿಳಿದಂತ ಅಶ್ವತ್ಥಾಮ ಕೆಂಡವಾಗಿ ಬಿಡ್ತಾನೆ. ಅಂತಿಂತ ಕೆಂಡವಲ್ಲ, ನೀವು ನಂಬಲ್ಲ. ನನ್ನ ತಂದೆಯನ್ನ ಈ ರೀತಿ ದ್ರೋಹದಿಂದ, ಮೋಸದಿಂದ ಸಾಯಿಸ್ಬಿಟ್ರು ಅಂತ. ಅವನಿಗೆ ಆ ಕ್ಷಣಕ್ಕೆ ಅದು ತಪ್ಪು. ತಾವುಗಳು ಸೇರ್ಕೊಂಡು ಮೋಸದಿಂದ ಅಭಿಮನ್ಯುವನ್ನ ಎಲ್ಲರೂ ಸೇರ್ಕೊಂಡು ಸುತ್ತಾಕೊಂಡು ಸಾಯಿಸಿದ ಅವ್ರಿಗೆ ನೆನಪು ಬರ್ಲಿಲ್ಲ. ಅವನಿಗೆ ಮೋಸದ ಯುದ್ಧವೇ ಅದು. ಒಂದು ಹುಡುಗನನ್ನ 16-17 ವರ್ಷದ ಹುಡುಗನನ್ನ ಆ ರೀತಿ ಸಾಯಿಸಿರ್ತಾರೆ ಎಲ್ಲರೂ ಸೇರ್ಕೊಂಡು. ಚಕ್ರವ್ಯೂಹ ಹಾಕಿ, ಪದ್ಮವ್ಯೂಹ ಹಾಕಿ, ನಾನಾ ವ್ಯೂಹಗಳು. ನಮಗ್ ಗೊತ್ತಿರೋದು ಬರೀ 4-5 ವ್ಯೂಹಗಳಷ್ಟೇ. ಆವತ್ತಿನ ಕಾಲಕ್ಕೆ ದ್ರೋಣಾಚಾರ್ಯರು ವ್ಯೂಹ ರಚನೆಯಲ್ಲಿ ಮಹಾ ನಿಸ್ಸೀಮರವರು. ಅಂತಿಂತ ವ್ಯೂಹಗಳನ್ನೆಲ್ಲ ರಚಿಸ್ತಿದ್ರು. ಅದನ್ನ ಭೇದಿಸ್ಕೊಂಡು ಯುದ್ಧಗಳು ಗೆದ್ದಿರೋದು. ಬೆಂಕಿಯಾಗಿ ದಗ 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 ಅಂತ ಹೇಳಿ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡಿರ್ತಾರೆ. ಅದಕ್ಕೆ ಎದುರಿಲ್ಲ. ನಾರಾಯಣಾಸ್ತ್ರಕ್ಕೂ ಪಾಶುಪತಾಸ್ತ್ರಕ್ಕೂ ಎದುರಿಲ್ಲ, ನೆನ್ಪಿಟ್ಕೊಳ್ಳಿ.
ಪಾಶುಪತಾಸ್ತ್ರ ಯಾರ ಹತ್ರ ಇತ್ತು? ಅರ್ಜುನನ ಹತ್ರ ಇತ್ತು. ಅದನ್ನ ಪರಮಶಿವ ಕೊಡುವಾಗ್ಲೇ ಹೇಳಿರ್ತಾರೆ, ಸಾಮಾನ್ಯರ ಮೇಲೆ ಪ್ರಯೋಗ ಮಾಡಬಾರದು ಈ ಅಸ್ತ್ರವನ್ನ ಅಂತ ಕೊಡುವಾಗ್ಲೇ. ಇದಕ್ಕೆ ಎದುರಿಲ್ಲ, ಯಾರೂ ಎದುರು ಬರೋಲ್ಲ. ಭೂಮಿ ಆಕಾಶಗಳು ಕೂಡ ಕಂಪಿಸಿ ಹೋಗಿ ಸರ್ವನಾಶ ಮಾಡಿಬಿಡುತ್ತೆ, ಜಾಗ್ರತೆ ಅಂತ ಹೇಳಿಯೇ ಕೊಡೋದು. ಅರ್ಜುನ ಆ ಪಾಶುಪತಾಸ್ತ್ರವನ್ನ ಪ್ರಯೋಗಿಸುವುದಿಲ್ಲ. ನೀವು ನಂಬೋಲ್ಲ, ಇಡೀ ಯುದ್ಧದಲ್ಲಿ ಅರ್ಜುನ ಬಂದು ಬ್ರಹ್ಮಾಸ್ತ್ರವಾಗ್ಲಿ ಆತನ ಹತ್ರ ಇತ್ತು, ನಾರಾಯಣಾಸ್ತ್ರವಾಗಲಿ ಪಾಶುಪತಾಸ್ತ್ರವಾಗ್ಲಿ ಈ ತರದ ಬಹುಮುಖ್ಯ ಅಸ್ತ್ರಗಳನ್ನ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅಂತ ಅಸ್ತ್ರಗಳನ್ನ ದಾನವರ ಮೇಲೆ ಪ್ರಯೋಗ ಮಾಡ್ಬೇಕಾಗುತ್ತೆ, ರಾಕ್ಷಸ ದೊರೆಗಳ ಮೇಲೆ. ಅಂಥದ್ದು ಯಾರು ಇಲ್ವಲ್ಲ. ಅವತ್ತಿಗೆ ಎಲ್ಲರೂ ಸತ್ತೋಗಿದ್ದಾರೆ, ಕೃಷ್ಣರು ಮೊದಲೇ ಸಾಯಿಸಾಕಿದ್ದಾರೆ. ಉಳ್ಕೊಂಡವನ್ ಜರಾಸಂಧ ಅಷ್ಟೇ. ಅವನನ್ನು ಹೋಗಿ ಕಾಲನೇಮಿ ರೂಪದಲ್ಲಿದ್ದಂಥ ಕಂಸನ ಸಂಹಾರ ಆಗೋಗಿದೆ. ಇದ್ದು ಜರಾಸಂಧ ಕರ್ಕೊಂಡೋಗಿ ಇವ್ರಿಗೆಲ್ಲ ಒಡಸಾಕಿರೋದು. ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾಗೆ ಸ್ತಂಭೀಭೂತ ಆಗ್ಬಿಡುತ್ತೆ, ಬ್ರಹ್ಮಾದಿ ದೇವತೆಗಳು ಕಂಪಿಸ್ಬಿಡುತ್ತಾರೆ. ಇನ್ನು ಮುಗೀತಿದು, ಇನ್ನು ಯುದ್ಧ ಮುಗೀತು, ಇನ್ನಿಲ್ಲ, ಯಾರೂ ಇಲ್ಲ. ಅಂಥದೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿ, ನಾರಾಯಣಾಸ್ತ್ರವನ್ನ. ಆಗ ನೋಡಿ, ಕೃಷ್ಣರು ರಥದಿಂದ ಹಿಡಿದು ಪಾಂಡವರು ಎಲ್ಲರೂ ಕಂಸಿ ಭಗವಂತ ಏನ್ ಮಾಡೋದು ಅಂದ್ರೆ, ಎಲ್ಲರೂ ಅಸ್ತ್ರಗಳನ್ನ ತ್ಯಜಿಸಿ ಶಿರಬಾಗಿ ಕುಳಿತುಕೊಂಡ್ಬಿಡಿ, ಶಿರಬಾಗಿಸಿ ಪಾದಗಳನ್ನ ನೆಲಕ್ಕೆ ಮಂಡಿಯೂರಿ ತಲೆಬಾಗಿ ನಿಂತುಕೊಳ್ಳಿ ಅಂತ ಹೇಳಿ ತಾನೂ ಕೂಡ ಅದೇ ಕೆಲಸ ಭಗವಂತ ಮಾಡುತ್ತೆ. ಭಗವಂತನೂ ಕೂಡ ಶಕ್ತಿ ಮೀರಿ ಹೋದಾಗ ಕೆಲವೊಂದು ಸಮಯ ಭಗವಂತ ಕೂಡ ತಲೆಬಾಗಿ ನಿಲ್ಲುತ್ತಾನೆ ಅನ್ನುವುದಕ್ಕೆ ಸಾಕ್ಷಿಭೂತವಾಗಿ ಆ ಪರಮಾತ್ಮ ತೋರಿಸ್ಕೊಟ್ಟಿರತಕ್ಕಂಥದ್ದು ಮಕ್ಕಳೇ. ಭಗವಂತ ಕೂಡ ನಾರಾಯಣಾಸ್ತ್ರಕ್ಕೆ ಮಂಡಿಯೂರಿ ತಲೆಬಾಗಿ ನಿಲ್ಲುತ್ತೆ. ಅಶ್ವತ್ಥಾಮ ಪ್ರಯೋಗಿಸಿದ ನಾರಾಯಣಾಸ್ತ್ರ ಹುಡುಕುತ್ತೆ, ಯಾರಾದ್ರೂ ನಿಂತಿದ್ದಾರ ಹೊಡೆದಾಕೊಂಡು. ಎಲ್ರು ದುರ್ಯೋಧನಾದಿಗಳಿಂದ ಹಿಡಿದು ಇವ್ರ ಸೇನೆ ಅವ್ರ ಸೇನೆ ಎಲ್ರು ತಲೆಬಾಗ್ಬಿಟ್ಟಿರ್ತಾರೆ. ಕೃಷ್ಣರ ಮಾತು ಕೇಳಿದ ತಕ್ಷಣ ಎಲ್ಲರೂ ಒಬ್ಬರು ಜೀವ ತೆಗೆಯೋಲ್ಲ, ಹೊರಟೋಗುತ್ತೆ, ಅಂತರ್ಧನವಾಗೋಗುತ್ತೆ. ಆಶ್ಚರ್ಯ ಆಗ್ಬಿಡ್ತಾನೆ ಅಶ್ವತ್ಥಾಮ. ಕೃಷ್ಣರಿಗೆ ಗೊತ್ತಿತ್ತು ಯಾವಾಗ ತಲೆಬಾಗಬೇಕು ಅಂತ. ನಾವು ಬಾಗಲ್ಲ ಮಕ್ಕಳು, ಭಗವಂತನೇ ತಲೆಬಾಗಿ ಬಿಟ್ಟಿದ್ದಾನೆ ಭಕ್ತನಿಗೋಸ್ಕರ, ನಮಗೋಸ್ಕರ ಬಾಗಿ ಇಲ್ಲಿದ್ದಾನೆ ಮಕ್ಕಳೇ. ಅದಕ್ಕೆ ತಲೆಬಾಗೋದು ನಾವು. ಅದಕ್ಕೆ ಇಲ್ಲಿ ಇಟ್ಕೊಂಡು ಹಿಂಗೆ ತಲೆಬಾಗ್ತೇವೆ ನಾವು. ಭಗವಂತ ನೀನಿದ್ದಿ, ಭಗವಂತ ನೀನಿದ್ದಿ, ನಿನ್ನಿಂದ ನಡೆಯುತ್ತಿರುವುದು ಅಣು ಅಣುವು ಅಣು ರೇಣುಗಳು ನಿನ್ನಿಂದ ಅಂತ. ನಾನು ಮಾತಾಡ್ತೇನೆ, ನನ್ನಿಂದ ನಡೆಯುತ್ತೆ, ನನ್ನ ಬುದ್ಧಿ, ನನ್ನ ಆಲೋಚನೆ, ನನ್ನ ಕಿವಿ, ಯಾವುದು ನಮ್ಮದಿಲ್ಲ. ನಮ್ಮ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ, ಭಗವಂತನ ನಿಯಂತ್ರಣ. ಅದಕ್ಕೆ ಅನವರ್ತ ಪ್ರಾರ್ಥನೆ ಏನಕ್ಕೆ ಮಾಡ್ತೀವಿ ಗೊತ್ತಾ? ಅಯ್ಯ ನಡೆಸ್ಕೊಡು, ಒಳ್ಳೇದ್ರ ಕಡೆ ಹೆಜ್ಜೆ ಹಾಕ್ಸು, ಒಳ್ಳೆ ಮಾತಾಡ್ಸು, ಒಳ್ಳೆ ಚಿಂತನೆ ಕೊಡು. ಗಾಬರಿಗಳು ಪಡ್ತಾ, ಆತಂಕಗಳು ಪಡ್ತಾ ನಾನೇನು ಅಂತ ಎದ್ದು ನಿಂತಿದ್ರೆ ಅವತ್ತು ಅರ್ಜುನ ನಾನ್ ನಿಂತ್ಕೋತೀನಿ ಅಂದ್ರೆ, ಇಲ್ಲ ದುರ್ಯೋಧನೆ ನಿಂತಿದ್ರೆ ಇಲ್ಲ, ಅವತ್ತು ಯಾರೂ ಇಲ್ಲ. ನೆನಪಿಟ್ಟುಕೊಳ್ಳಿ, ನಾರಾಯಣ ಅಂಥದ್ದೊಂದು ಕೆಲವೊಂದು ಸಮಯ ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಶಿರಬಾಗಿ ನಿಂತ್ಕೊಡ್ಬೇಕು. ಯಾವುದೋ ಒಂದು ಸಮಸ್ಯೆಯೋ ಇಲ್ಲ ದೊಡ್ಡ ಸನ್ಮಾನ, ನೀನ್ ಹಾಕಿದ್ದು ಭಗವಂತ, ನೀನ್ ಕೊಟ್ಟಿದ್ದು ಈ ಮಾಲೆ ನಿನ್ನದು. ಎಂತ ದೊಡ್ಡ ಮಾಲೆ ಆದ್ರೂ ಎಷ್ಟೊತ್ತು ಹಾಕೋತೀರಿ, ಎಷ್ಟೊತ್ತು ಹಾಕೋತೀರಿ, ತೆಗಿಲೇಬೇಕಲ್ವಾ? ಅದು ಒಣಗಿ ಹೋಗುತ್ತೆ ಅಲ್ವಾ? ಈ ಶರೀರ ಕೂಡ ನೆನಪಿಟ್ಟುಕೊಳ್ಳಿ ಒಣಗಿ ಹೋಗುತ್ತದೆ. ಈ ಒಣಗೋದ ಶರೀರವನ್ನ ಯಾರೂ ಒಪ್ಕೊಳ್ಳಲ್ಲ ಮಕ್ಕಳೇ. ಈ ಬಿದ್ದು ಹೋದ ಮರವನ್ನ ಯಾರೂ ಒಪ್ಕೊಳ್ಳಲ್ಲ. ಎಷ್ಟು ದೊಡ್ಡ ಆಲದ ಮರವಾದ್ರೂ ಇದನ್ನ ಒಪ್ಕೊಳ್ಳಲ್ಲ, ತಗೊಳ್ಳಲ್ಲ, ಇಟ್ಕೊಳ್ಳಲ್ಲ. ನನ್ನ ಹೆಂಡತಿ ಸಮೇತ ಬೂದಿ ಮಾಡ್ಬೇಕಿದನ್ನ. ಎಲ್ಲ ಹುಳುಗಳು ಬಿದ್ದು ಅದನ್ನ ನೋಡೋಕ್ಕಾಗಲ್ಲ. ಇದನ್ನ ಒಬ್ರು ಒಪ್ಕೋತಾರೆ. ನೀವು ನಂಬ್ತೀರಾ? ಎತ್ತ ತಾಯಿ ಕೂಡ ಅಯ್ಯೋ ನನ್ನ ಮಗ ಅಳುತ್ತೆ, ನಿಜವೇ. ತಂದೆ ಕೂಡ, ಧರ್ಮಪತ್ನಿ, ಮಗಳು ಕೂಡ, ಮಗ ಕೂಡ, ಎಲ್ರೂ ಮುಗೀತದ್ದು. ಅದನ್ನ ಬೂದಿ ಮಾಡ್ಬೇಕು, ಇಲ್ಲ ಮಣ್ಣು ಮಾಡ್ಬೇಕು, ಅಷ್ಟೇ. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಬಿದ್ದು ಹೋದ ಆಲದ ಮರವನ್ನ, ಎಷ್ಟು ದೊಡ್ಡ ಮರ ಗೊತ್ತಾ, ಒಣಗೋಯ್ತಲ್ವಾ, ಅದನ್ನ ಒಬ್ಬರು ಮಾತ್ರ ತಗೋತಾರೆ. ನನ್ನ ಸದಾಶಿವ, ನನ್ನ ಸಾಂಬ ಶಿವ,
ಆತ ಮಾತ್ರನೇ ಬಾರೋ ನಾನಿದ್ದೀನಿ ಅಂತ ಒಪ್ಕೊಳ್ಳೋದು. ಅದಕ್ಕೆ ಸ್ಮಶಾನವಾಸಿ ಪುಣ್ಯಾತ್ಮ ನೋಡಿ, ಯಾರೂ ಬೇಡ ಇನ್ನಷ್ಟೇ, ಎಲ್ರೂ ಬಂದ್ರು, ಎಲ್ರೂ ಕಣ್ಣೀರ್ ಹಾಕಿದ್ರು, ಅಲ್ಲಿಟ್ರು, ಹೊರಟ್ರು, ತಾನಿರ್ತಾನೆ ನಮ್ಮ ಜೊತೆ ಮಕ್ಕಳೇ, ತಾನಿರ್ತಾನೆ ಆ ಪುಣ್ಯಾತ್ಮ, ನಮ್ಮ ಜೊತೆ ಇರ್ತಾನೆ ಆ ಧರ್ಮಾತ್ಮ, ನಮ್ಮ ಜೊತೆ ಮಾತನಾಡ್ತಾನೆ. ನಮ್ಮ ಪಾಪ ಪುಣ್ಯಗಳು ಧರ್ಮಗಳು ಎಲ್ಲದಕ್ಕೂ ಭೂತವಾಗಿ ಅಲ್ಲಿ ಕುಳಿತು ಹೇಗಿದ್ದೆ ಮಗು, ಹೆಂಗಿದ್ದಿ ಮಗು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಧರ್ಮಾತ್ಮ ಕುತ್ಕೋತಾನೆ ಮಕ್ಕಳು. ಎಸ್, ಇದು ವೈಶಿಷ್ಟ್ಯತೆ. ಅದರಿಂದ ತಲೆಬಾಗಿ ಕೆಲವೊಂದು ಸಮಯ ಅಧಿಕಾರ ಬಂದಿದ ತಕ್ಷಣ ಯಾವುದು ಶಾಶ್ವತ ಅಲ್ಲ, ಅಧಿಕಾರವು ಶಾಶ್ವತ, ಸೋಲು ಶಾಶ್ವತವಲ್ಲ. ಭಗವಂತನ ಮುಂದೆ ತಲೆಬಾಗಿ ಅಯ್ಯ ನೀನಿದ್ದಿ, ನಾನು ಅನ್ನುವುದನ್ನ ಸ್ವಲ್ಪ ಪಕ್ಕಕ್ಕಿಡಿ. ಇಂತಹ ಪಾಂಡವ ಗಾಂಡೀವಿ ಪಾಶುಪತಾಸ್ತ್ರವನ್ನು ಶಿವನನ್ನೇ ಮೆಚ್ಚಿಸಿ ಪಡೆದವ, ಆತ ಕೂಡ ತಲೆಬಾಗುತ್ತಾನೆ. ಭಗವಂತ ಭಗವಂತ ಕೃಷ್ಣನು ಗೊತ್ತಿಲ್ಲದ ನಾರಾಯಣಾಸ್ತ್ರದ ಮುಂದ್ಗಡೆ, ನಮ್ಮ ಮುಂದ್ಗಡೆ ಈ ತರದ ಕೆಲವೊಂದು ಸಮಸ್ಯೆಗಳು ಬಂದಾಗ ತಲೆಬಾಗಿ ಆತಂಕ ಪಡಬೇಡಿ. ಏನಾಗುತ್ತೆ, ಏನು ಮಹಾ ಹೋಗುತ್ತೆ? ಬದುಕಿದ್ರೆ ರಾಜ್ಯವನ್ನು ಆಳಬಹುದು, ಬದುಕಿದ್ರೆ ಸಾಯೋ ಮಾತು ಬೇಡ. ಪರವಾಗಿಲ್ಲ, ಊರ್ ಬಿಟ್ಟು ಹೋಗೋಣ, ಜನ ಬಿಟ್ಟು ಹೋಗೋಣ, ಬದುಕಿದ್ರೆ ರಾಜ್ಯವನ್ನಾಳುತ್ತೇವೆ. ನೋಡಿ, ಪಾಂಡವರು ಬದುಕೊಂಡು ಬಂದ್ರು, ಅದಕ್ಕೆ ರಾಜ್ಯ ಆಳಿದ್ರು 32-36 ವರ್ಷ. 13 ವರ್ಷಪ್ಪ ನನ್ನ ರಾಮಚಂದ್ರ ಪ್ರಭು, 14 ವರ್ಷವಪ್ಪ ಬಂದು ರಾಜಾರಾಮ ಆದ ಅಲ್ವಾ. ಬದುಕಿದ್ರೇನೆ ಎಲ್ಲ ನೆನಪಿಟ್ಟುಕೊಳ್ಳಿ, ಬದುಕಿದ್ದರೇನೆ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅದರಿಂದ ತಲೆಬಾಗಿ. ಸಮಸ್ಯೆ ಬಂದಿದೆ, ಯಾವುದೋ ಒಂದು ಶಕ್ತಿ ನಿಮಗೆ ಬಂದ್ಬಿಟ್ಟಿದೆ, ಗರ್ವದಿಂದ ಹಿಂಗ್ ನಿಂತ್ಕೋಬೇಡಿ, ಇಲ್ಲ ಸೋತು ತುಂಬಾ ಕುಗ್ಗಿ ಹೋಗ್ಬೇಡಿ. ಅಯ್ಯ ನಿನ್ನದು, ಸೋಲು ನಿನ್ನದು, ಹಡಗು ನಿನ್ನದು, ಕಡಲು ನಿನ್ನದು, ಮುಳುಗದಿರಲಿ ಬದುಕು. ಎಂತ ಮಾತು ಗೊತ್ತಾ? ಕಡಲು ನಿನ್ನದು, ಹಡಗು ನಿನ್ನದು, ಮುಳುಗದಿರಲಿ ಬದುಕು. ಹೌದಲ್ವಾ? ಯಾಕೆ ನೀವು ಅಷ್ಟೊಂದು ಆತಂಕ? ನೋಡ್ತೇನಲ್ವಾ, ಇಷ್ಟಿಷ್ಟು ಜನಗಳ ಜೊತೆ ಮಾತಾಡ್ತಿರ್ತಾನೆ, ಹೃದಯ ಕಣ್ಣೀರಾಗುತ್ತೆ ಮಕ್ಕಳು. ಯಾಕೆ ಹಿಂಗಾಗಿರ್ಬಾರ್ದು? ಏನೋ ಒಂದಿಲ್ಲದ್ದು, ಯಾಕೆ? ಅವನಿಗೆ ಶರಣಾಗತಿಯಾಗಿ ತಲೆಬಾಗಿ ನಿಲ್ಲಿ, ಜಗತ್ತೇ ನಿಮ್ಮದಾಗುತ್ತದೆ. ಆ ಕ್ಷಣಕ್ಕೆ ಆಯ್ತಯ್ಯ ನಿನ್ನಿಂದ ಅಂತ. ನಿಮಗೆಲ್ಲರಿಗೂ ಗೆಲುವಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ, ಶ್ರೀಕೃಷ್ಣರ ನಕ್ಷತ್ರ, ಚಂದ್ರ ವಿಶೇಷವಾಗಿ ಆಗಾಗ ಹೇಳ್ತಿರ್ತೇನೆ. ಚಂದ್ರ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಈ ರೋಹಿಣಿ, ಹಸ್ತ, ಶ್ರವಣ ಒದ್ದಾಟವೇ. ನೀವು ನೋಡಿ, ಇರೋ ಮನೆಗಳನ್ನ ನೋಡಿ. ಶುಕ್ರನ ಮನೆಯಲ್ಲಿ ಚಂದ್ರ, ಬುಧನ ಮನೆಯಲ್ಲಿ ಚಂದ್ರ, ಶನಿಯ ಮನೆಯಲ್ಲಿ ಚಂದ್ರ. ಈ 3 ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಒದ್ದಾಟ ತಪ್ಪಿದ್ದಲ್ಲ. ಮನಸ್ಸಿಗೆ ಬೇಗ ತಗೋತೀರಿ ನೀವು. ನಿಮ್ಮಷ್ಟು ಬುದ್ಧಿವಂತರಿಲ್ಲ, ಶಕ್ತಿವಂತರಿಲ್ಲ, ಚೈತನ್ಯವಂತರಿಲ್ಲ. ಆದರೂ ನಿಮ್ ಗೈಡೆನ್ಸ್ ಎಲ್ರಿಗೂ ನಡೆಯುತ್ತೆ, ನಿಮ್ ಗೈಡೆನ್ಸ್ ನೀವೇ ಮಾಡಲ್ಲ. ಯು ಆರ್ ಎ ಫಿಟ್ನೆಸ್ ಕೋಚ್, ಬಟ್ ನೀವೇ ಫಿಟ್ ಆಗಿರಲ್ಲ. ಹೌದು ಅಲ್ವೋ ಹೇಳಿ? ನೀವು ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಅದ್ಭುತವಾಗಿ, ಬಟ್ ನೀವೇ ನಿಮ್ ಫೈನಾನ್ಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳಕ್ ಆಗಲ್ಲ. ನೋಡಿ, ನನ್ನ ಕೃಷ್ಣಯ್ಯ, ನನ್ನ ಕನ್ನಯ್ಯ ಎಷ್ಟು ಜನಕ್ಕೆ ದಾರಿ ತೋರಿಸ್ದ. ತನಗೆ ಅಧಿಕಾರ ಬಂದಾಗ ಯಾಕೋ ವಿಚಲಿತ ಆಗ್ಬಿಟ್ಟ. ಬೇಡಪ್ಪ, ಉಗ್ರಸೇನರನ್ನೇ ತನ್ನ ತಾತನನ್ನೇ ಕರೆದು ಪಟ್ಟಕ್ಕೆ ಶಿವ ಅಂತ ಮಥುರೆಯನ್ನು ಬಿಟ್ಟು ಬಂದು ದ್ವಾರಕೆಲ್ ಪುಟ್ಟದಾಗಿ ಆ ಸಮುದ್ರ ದೇವನಿಗೆ ಹೇಳ್ಬಿಟ್ಟು ಒಂದು ಮನೆ ಮಾಡ್ಕೊಂಡ. ನನಗೆ ಬೇಡ,
ನೀವು ಹಾಗೆ ನಿಮಗೆ ಬಂದ್ರೂ ಕೂಡ ನೀವು ಅದನ್ನ ತಗೊಳಕ್ ಸ್ವಲ್ಪ ಗಾಬರಿ ಪಡ್ತೀರಿ, ಗಟ್ಟಿ ನಿರ್ಧಾರಗಳಲ್ಲಿ ಹಿಂದಕ್ಕೆ ಬೀಳ್ತೀರಿ. ಹೌದು ಅಲ್ವೋ ಹೇಳಿ? ಎಷ್ಟೋ ಬಾರಿ ನಿಮ್ಮ ನಿರ್ಧಾರಗಳಲ್ಲಿ ನೀವು ಮೌನವಾಗಿರೋದ್ರಿಂದಲೇ ನೀವು ಸೋತಿರ್ತೀರಿ. ಆ ದುಮ್ಕು ಛಾತಿ ಇರೋಲ್ಲ, ತಗೊಳ. ಏನಾದ್ರೂ ಒಂದು ಕೆಟ್ಟದ್ದು ಮಾಡಕ್ ಹೋದ್ರೆ ಭಯ ಪಡೋಣ. ನೀವು ಏನ್ ಮಾಡಕ್ ಹೋದ್ರು ಕೂಡ ಕೆಟ್ಟದಾಗುತ್ತೆ ಅಂತ ಗಾಬರಿ ಪಡ್ತೀರಲ್ಲಪ್ಪೋ. ನೀವು ಸ್ವಭಾವತಃ ಕೆಟ್ಟದ್ ಮಾಡೋಲ್ಲ, ನಿಮಗ್ ಬರೋಲ್ಲ. ಮೇ ಬಿ ದಶಾ ಭುಕ್ತಿ ಗ್ರಹಗಳು ಬೇರೆ ಕ್ರೂರ ದೃಷ್ಟಿಯಿಂದ ಎಲ್ಲೋ ಒಂದು, ಅರೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ. ಮೊನ್ನೆ ಕೂಡ ಒಂದು ದಾಂಪತ್ಯದ್ದು ಒಂದು ಡೈವರ್ಸು ಕೇಸು ಹೇಳ್ದೆ, ನೀನ್ ಕಟ್ಕೊಳ್ಳೋ ಹೆಣ್ಣು ಕಣ್ಣೀರೇ ಅಂತ. ಆಕೆ ಕೇಳಿರೋ ಮಾತು, ಪ್ರಥಮ ರಾತ್ರಿ ಎಂದು ಕೇಳಿರುವ ಮಾತು, ಒಂದು ಹೆಣ್ಣು ಗಂಡಿಗೆ ಕೇಳಬಾರ್ದು ಮಾತು, ಆರ್ ಯು ವರ್ಜಿನ್ ಅಂತ. ಯು ಲಾಸ್ಟ್ ಯುವರ್ ವರ್ಜಿನ್. ಈತಕ್ಕೆ ಮಾತು ಕೇಳ್ಬೇಡ. ಅವನು ಕಂಗಾಲ್ ಹೋಗ್ಬಿಟ್ಟಿದ್ದಾನೆ, ಅವನು ಕಂಗಾಲಾಗಿ ಕಂಪಿಸ್ಬಿಟ್ಟಿದ್ದಾನೆ. ಬೇರೆ ಏನೇನೋ ಕೇಳ್ಬಿಟ್ಟಿದೆ, ಅದರಲ್ಲಿ ಮೊದಲನೇ ಮಾತೇ ಇದು, ಎಡ್ ಯು ಲಾಸ್ಟ್. ಇಲ್ವಾ, ಸ್ಮಾರ್ಟ್ ಇದೆಯಾ, ಹಾಗೆ ಇರಲ್ವಾ ನಿನಗೆ ಅಂತ. ಯಾವ ಗಂಡು ಎಲ್ಲಿ ಏನು ಪ್ರಶ್ನೆ ಕೇಳಬಾರ್ದು. ಕೆಲವೊಂದು ಉತ್ತರಗಳಿಲ್ಲ, ಅದಾಗೆ ಆಗೋಗುತ್ತೆ. ತುಂಬಾ ಜನ ಗೊತ್ತಿಲ್ಲ. ಪ್ರಾಕೃತಿಕ ನಿಯಮ ಎಕ್ಸಿಸ್ಟ್ ಆಗುತ್ತೆ ಮಕ್ಕಳೇ. ಹೇಗೆ ನಮ್ಗೆ ನೆಗಡಿ ಬಂದಾಗ ಒಳಗಡೆ ಕಟ್ಕೊಂಡಿರೋದೆಲ್ಲ ಮೂಗಿಂದ ಬರುತ್ತೋ, ಕಟ್ಕೊಂಡಿದ್ದಾಗ ಸಮ್ ಸ್ಟೋರೇಜ್ ವಿಲ್ ಕಮ್ಸ್ ಔಟ್. ಹೆಣ್ಮಕ್ಳಿಗೆ ವೈಟ್ ಡಿಸ್ಪ್ಯಾಚ್ ಆಗುತ್ತೆ ಅಂತ ಹೇಳ್ತೀವಿ, ಗಂಡಸರಿಗೂ ಕೂಡ ಆಗುತ್ತೆ. ಸ್ವಪ್ನ ಸ್ಖಲನಂ ಈ ತರದ್ದೆಲ್ಲ ಇರುತ್ತೆ. ಇರ್ಲಿ, ಇನ್ನೂ ದೇಹಕ್ಕೆ ಇಷ್ಟಕ್ಕೂ ಆಕೆ ಒಂದು ದೊಡ್ಡ ಹೇಳ್ಬಾರ್ದು, ಬೇಡ. ಮಕ್ಕಳು ಇಂಥ ಒಂದು ಇನ್ನೂ ಇಟ್ಕೊಂಡಿದ್ದೀರಾ, ಇನ್ನೂ ಈ ಒಂದು ಅರೆ ದೇಹಕ್ಕೆ ಮಡಿ ಇಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ, ಕಾಲ್ಗೆ ಏಸಿಕೆ ಇಲ್ಲ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಈ ದೇಹ ಎಲ್ಲೆಲ್ಲ ಸುತ್ತುತ್ತೋ, ಯಾರೋ ಹಾಕಿದ ಭಿಕ್ಷೆಯಿಂದ ಬಂದಿರೋ ದೇಹ ಕಣೋ ಇದು. ಯಾರೋ ಇಬ್ಬರ ಘರ್ಷಣೆಯಿಂದ ಸೃಷ್ಟಿಯಾಗಿರೋದು. ಪೆದ್ಕೊಂಡು ಹಂಗೆ ಸೃಷ್ಟಿಯಾಗಿ ಮೇಲಿಂದ ಉದುರ್ಕೊಂಡು ಮಾವಿನ ಹಣ್ಣಿನ ತರ ಉದುರ್ಕೊಂಡು ಬಿದ್ದಿಲ್ಲ ಕಣೋ ಅನ್ನತಕ್ಕಂಥದ್ದು. ಮಲಮೂತ್ರಗಳು ತುಂಬಿರೋ ದೇಹ ಕಣೋ ಅನ್ನತಕ್ಕಂಥದ್ದು. ನೋಡಿ, ಆ ಹುಡುಗ ಶ್ರವಣ ಕಂಪಿಸ್ಬಿಟ್ಟಿದ್ದಾನೆ ಮಕ್ಕಳೇ, ಅಳುತ್ತಾನೆ ಬಿಕ್ಕಿ ಬಿಕ್ಕಿ. ಗುರುಗಳೇ ನನ್ಗೆ ಇದು ಬೇಡ ಗುರುಗಳೇ, ನಂಗೆ ವಾಂತಿ ಆಗ್ತಿದೆ ಗುರುಗಳೇ, ನಂಗೆ ಆಗ್ತಿಲ್ಲ ಗುರುಗಳೇ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆ ಮಗು ತಪ್ಪಲ್ಲ, ಬಟ್ ಕೇಳಿದ ರೀತಿಯೋ ಇನ್ನೊಂದು ಅವನ ಮನ್ಸಿಗೆ ಗಾಯ ಆಗ್ಬಿಟ್ಟಿದೆ. ಚಂದ್ರ ನಕ್ಷತ್ರ ಕಾರಣ ಶನಿಯ ಮನೆಯಲ್ಲಿದ್ದಾಗ ಉಳಿ ಪುನರ್ಪುಳಿ ಅಂತ ಹೇಳ್ತಾವ ನಾವು. ಪುನರ್ಪುದೋಷಂ ಅಂತ ಹೇಳ್ತಾರೆ. ದಿವ್ಯಾಂಗ ಅವನು ದೇವರು. ಚಂದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದಿರಿ ಅಂದ್ರೆ ದಿವ್ಯ ಸ್ವರೂಪವೇ, ದೈವ ಸ್ವರೂಪವೇ. ಅಂದವೂ ಅಂದ, ನಿಮ್ಮ ಅಂದವೇ ಶಾಪ ಅಂತಾನೆ. ಅದಕ್ಕೆ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ. ನಿಮ್ಮ ಅಂದವೇ ನಿಮ್ಗೆ ಶಾಪ ಆಗಿದೆಯಾ ಇಲ್ವಾ ಹೇಳಿ? ನಿಮ್ಮ ಒಳ್ಳೆತನವೇ ನಿಮ್ಗೆ ಶಾಪ ಆಗಿದ್ಯಾ ಇಲ್ವಾ ಹೇಳಿ? ಹೇಳಿ, ಎಷ್ಟು ಬಾರಿ ಕಣ್ಣೀರ್ ಹಾಕಿದ್ರಿ? ಪುರುಷರಾಗಿದ್ರು ಕೂಡ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರ್ತೀರಿ. ನಿಮ್ಮ ಒಳ್ಳೆತನವೇ. ನೀವು ಎಲ್ರನ್ನೂ ಪ್ರೀತಿಸೋರು, ಯಾಕೋ ನಿಮ್ ಪ್ರೀತಿಲಿ ನಿಮ್ಗೆ ಕೊರತೆ ಕೊಟ್ಬಿಟ್ಟಿರುತ್ತೆ ಪುಟಾಣಿ ಮಕ್ಕಳೇ. ನೇರವಂತರು. ನಿಮ್ ಮಾತೇ ಬೇರೆಯವ್ರಿಗೆ ಅದೊಂಥರ. ಇನ್ನೊಬ್ರು ಘಾಸಿ ಮಾಡಿ, ಇನ್ನೊಬ್ರು ಬದುಕಸ್ದು, ಇನ್ನೊಬ್ರಿಗೆ ಮೋಸ ಮಾಡಿ ನೀವು ಜೀವಿಸೋಲ್ಲ. ನಾನ್ ನೋಡಿದಾಗೆ ಇಷ್ಟು ಒಂದು 30-32 ವರ್ಷಗಳ ಪಯಣದಲ್ಲಿ ಒಂದು 30 ಲಕ್ಷ ಜನಗಳ ಜೊತೆ ಮಾತನಾಡಿ, ಒಂದು 10 ಲಕ್ಷಕ್ಕೂ ಮೇಲ್ಪಟ್ಟು ಜಾತಕಗಳ ವಿಮರ್ಶೆ ಮಾಡಿ ಹೇಳ್ತಿದ್ದಾನೆ ನನ್ನ ಅನುಭವ. ಪುಟ್ಟು ಕಂದಮ್ಮಗಳು ನೀವು. ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ 50 ಆದ್ರೂ ವಯಸ್ಸಾಗೋಲ್ಲ. ಅಂದದ ರಾಶಿ. ಮನಸ್ಸಿನ ಅಂದಕ್ಕಿಂತ ದೊಡ್ಡ ಅಂದವಿಲ್ಲ ಅಂತೇನಲ್ವಾ? ದೇಹದ ಅಂದ ಒಂದು ಸ್ಟೇಜ್ ಆದ್ರೆ ಹೊರಟೋಗುತ್ತೆ. ಹೌದು, ಹೋಗ್ಲೇಬೇಕು ಯಾರಿಗಾದ್ರೂ. ನಿಮಗ್ ವಯಸ್ಸಾಗ್ತಾ ಆಗ್ತಾ ಅಂದ. ಹೌದು ಅಲ್ವೋ ಹೇಳಿ? ಆ ತಾಯಿ ಯಶೋಧಾದೇವಿ ಖುದ್ದು ಕೃಷ್ಣರಿಗೆ, ನಾನಾ ನಿನ್ನ ಮದುವೆ ನೋಡ್ಬೇಕು ಅಂತ. ಸುಮ್ಮನಿರು, ನನ್ನ ವಯಸ್ಸೇನು ಅನ್ಕೊಂಡಿದ್ದೀಯಾ ಅಂತಾನೆ ನನ್ನ ಭಗವಂತ ಅಮ್ಮನ ಹತ್ರ. ಕಣೋ, ಕಣ್ಣಾರೆ ನೋಡ್ಬೇಕು. ಆ ಅರಿಶಿಣಗಳಚ್ಚಿ, ಆ ಮೆಹಂದಿಗಳಚ್ಚಿ, ನಾನೇ ಹುಡುಗಿ ನೋಡಿ ನಿಮ್ಮಿಬ್ಬರಿಗೂ ನಿಂತು ಈ ನಿಶ್ಚಿತಾರ್ಥಗಳು, ತಾಂಬೂಲ ಬದಲಾಯಿಸ್ಕೊಳ್ಳೋದು, ತಟ್ಟೆ ಬದಲಾಯಿಸ್ಕೊಳ್ಳೋದು, ಮಾತುಕತೆಗಳು ಮಾಡೋದು, ಸುಮಂಗಲಿ ಪೂಜೆಗಳು, ವಧು ಪೂಜೆಗಳು, ವರ ಪೂಜೆಗಳು, ಅರುಂಧತಿ ತೋರ್ಸು, ಇದೆಲ್ಲ ನೋಡ್ಬೇಕು ಕೃಷ್ಣ. ನನ್ನ ಕೃಷ್ಣ ನೋಡ್ಲೇ ಇಲ್ಲ ಕಣೋ. ಅಲ್ಲವಾ, ಇಷ್ಟು ಜನ ಮದುವೆ ಆಗಿದ್ದೀನಲ್ವ ಅಂದ್ರೆ,
ಇದೆಲ್ಲ ಮದ್ವೆ ಅಂತಾರೇನೋ. ಅವರಾಗಿ ಬಂದ್ರು, ನೀನಾಗಿ ಎಲ್ಲಾದೆ, ನಾನಾಗಿ ಎಲ್ಲಿ ಹುಡ್ಗಿನ್ ನೋಡ್ದೆ, ನಾನಾಗಿ ಅಂತ. ನೋಡಿ ನನ್ನ ಪರಂಧಾಮ ಏನಾದ್ರು ಕೃಷ್ಣಾವತಾರದಲ್ಲಿ ಆತನ ಇಷ್ಟಪಟ್ಟು ಏನಾದ್ರೂ ಮದುವೆ ಆದ್ನ ಮಕ್ಳೇ? ಈ ನಕ್ಷತ್ರಗಳಿಗೆ ಇದೇ ಭಾವ. ನೀವು ನಿಜವಾಗ್ಲೂ ಹೇಳ್ತೇನಲ್ವಾ, ಈ ರೋಹಿಣಿ ನಕ್ಷತ್ರ ಇನ್ನೊಬ್ರು ಒಳ್ಳೇದು ಮಾಡಕ್ ಹೋಗಿ ನೀವು ಜಾಸ್ತಿ ಗಂಟ್ಲಲ್ಲಿ ಮುಳ್ಳು ಸಿಕ್ಕಾಕಿಸ್ಕೊಳ್ಳೋರು. ಹೌದು ಅಲ್ವೋ ಹೇಳಿ? ಈ ಒಂದು ರೋಹಿಣಿ, ಹಸ್ತ, ಶ್ರವಣ ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅಂತ ನೀವು ಸಿಕ್ಕಾಕೊಳ್ಳೋದು ಗಂಟುಗಳಲ್ಲಿ ಹುಳಿ. ಹೌದಲ್ವಮ್ಮ? ಅಂತ ಅದು ನೀವು ಯಾರನ್ನಾದ್ರೂ ತಗೊಳ್ಳಿ, ಸತ್ಯಭಾಮ ತಗೊಳ್ಳಿ, ರುಕ್ಮಿಣಿ ತಗೊಳ್ಳಿ, ಜಾಂಬವತಿ ತಗೊಳ್ಳಿ, ಆ ಅಷ್ಟಮಹಿಷಿಯರಿಂದ ಹಿಡಿದು ಎಲ್ಲರೂ ಈ ಪುಣ್ಯಾತ್ಮ. ಆಯ್ತು ಹೋಗಮ್ಮ, ಅದು ಇಷ್ಟು ವಯಸ್ಸಲ್ಲಿ ನಿನಗೆಲ್ಲೋ ವಯಸ್ಸಾಗಿದೆ, ನಿನ್ಗೆ ಯಾರೋ ವಯಸ್ಸಾಗಿದೆ ಅಂತ ಹೇಳ್ತಾರೆ ಅಂತ 100 ದಾಟಿಬಿಟ್ಟಿರುತ್ತೆ ನನ್ನ ಪರಂಧಾಮನಿಗೆ. ಅಮ್ಮನಿಗೆ ಮಕ್ಕಳೇ ಅಮ್ಮನಿಗೆ ಮಕ್ಕಳೇ, ನೀವು ನಮಗ್ ಮಕ್ಕಳೇ, ನಿಮ್ಮ ಅಂದವೇ ಅಂದ. ಸರಿ, ಈಗ ಆಗೋಲ್ಲ, ಈಗ ಹೋಗಿ ಹುಡುಗಿ ನೋಡಿ ಇದೆಲ್ಲ ಮೊಮ್ಮಕ್ಕಳಾಗ್ಬಿಟ್ಟಿದೆ, ಸುಮ್ನಿರಮ್ಮ ಅಂದ್ರು. ಇಲ್ಲ ಕೃಷ್ಣ ಅಂದಾಗ ಮಾತು ಕೊಡ್ತಾರೆ ನನ್ನ ಭಗವಂತ. ಸರಿ, ಈ ಜನ್ಮದಲ್ಲಿ ಆಗೋಲ್ಲ, ನಿನಗೋಸ್ಕರ ಇನ್ನೊಂದು ಜನ್ಮ ಎದ್ದು ಬರ್ತಾನೆ, ಆಯ್ತಾ? ನೀನೇ ನೋಡಿವಿ ಅಂತೆ, ನೀನೇ ನಿಂತು ಮಾಡಿವಿ ಅಂತೆ, ಎಲ್ಲದಕ್ಕೂ ನೀನೇ ಸಾಕ್ಷಿ. ನಿನಗೇನು ಮದುವೆ ನೋಡ್ಬೇಕಲ್ವಾ? ಆಯ್ತು, ನಿನ್ನ ಕೈಯಿಂದಲೇ ಮಾಡಿಸ್ಕೊತೇನೆ, ಹೋಗು, ನೀನೇ ನಿಂತು ಮಾಡಿಸ್ಬೇಕು ಅಂತೇಳಿ ಮಾತು ಕೊಟ್ಟದ್ದೇ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ. ನೀವು ರೋಹಿಣಿ ಹಂಗೆ ಸದಾಂದಂ, ಶ್ರೀನಿವಾಸರ ಅಂದಕ್ಕಿಂತಲ್ಲ ಶ್ರವಣ ನಕ್ಷತ್ರಕ್ಕೆ ಅಂದವೆಂತಲ್ಲ. ನೋಡಿ, ರೋಹಿಣಿ ನಕ್ಷತ್ರ ಯಾರು? ಕೃಷ್ಣ ಪರಮಾತ್ಮ. ಶ್ರವಣ ನಕ್ಷತ್ರ ಯಾರು? ಶ್ರೀನಿವಾಸ. ಅಬ್ಬೋ, ನಿಮ್ಮ ಅಂದವೇ ಅಂದ. ಶ್ರೀನಿವಾಸರ ಅಂದಕ್ಕಿಂತಲ್ಲ ಅಂತಕ್ಕಂಥದ್ದು ಭಗವಂತ. ನಿಮ್ಮ ಅಂದವೇ ನಿಮಗ್ ಶಾಪ, ನಿಮ್ಮ ಒಳ್ಳೆತನವೇ. ಏನು ಮಾಡಕ್ಕಾಗಲ್ಲ, ನಿಮ್ಮನ್ನ ಕೆಟ್ಟವ್ರು ಮಾಡಕ್ಕಾಗಲ್ಲ. ಸ್ವಭಾವತಃ ನೀವು ಹಾಗೆಯೇ, ಸ್ವಭಾವತಃ ನೀವು ಸಿಹಿಯಾಗೇ ಎದ್ದು ಬಿಡಿ, ಲೋಕದ ಬಗ್ಗೆ ಗಮನ ಕೊಡಬೇಡಿ, ತೀರ ಮನ್ಸಿಗೆ ಅದ್ ಬಿಡಿ. ಅದಾಗೆಯೇ ನಾರಾಯಣಾಸ್ತ್ರ ಬಿಟ್ಟಾಗ ತಲೆ ತಗ್ಗಿಸ್ದಾಗೆ ನೀವು ತಲೆ ತಗ್ಗಿಸ್ಕೊಂಡು ಶಿವ ಅಂತ ಮುಂದಕ್ಕೆ ಹೋಗ್ತೀರಿ ಅಂತ ಹೇಳ್ತಾ, ಮೇಷರಾಶಿ ಬ್ಯೂಟಿಫುಲ್ ಡೇ. ಸುಖಕಾರಕ ಧನಸ್ಥಾನಂ, ಉಚ್ಚಸ್ಥಾನಂ. ಒಳ್ಳೆ ಸಂಗಾತಿ ಸಿಕ್ಬಿಟ್ರೆ ಅವರ ಜೀವನ ಆನಂದ. ಮಕ್ಕಳು ಎಲ್ರಿಗೂ ಸಿಗೋಲ್ಲ. ಸೊ ಚಂದ್ರ ಶುಕ್ರನ್ ಮನೆಯಲ್ಲಿದ್ರೆ ಅಂಥದ್ದೊಂದು ಸಂಗಾತಿಯ ಸುಖಂ ಅಂತ ಹೇಳ್ತೇವೆ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ ಮಾತು. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಎಸ್ಪೆಷಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ, ರಾಜಕೀಯ ಚೆನ್ನಾಗಿದೆ. ವೃಷಭ ರಾಶಿ, ಚಂದ್ರ ನಿಮ್ಮನೇಲೆ ತಳಮಳವೆ. ತುಂಬಾ ಒಳ್ಳೆಯವರಾಗ್ಬಿಟ್ಟು ಅದ್ ಹೆಂಗೆ ಗೊತ್ತಾ? ಅಕ್ಕಿನೂ ಖಾಲಿ ಆಗ್ಬಾರ್ದು, ನೆಂಟ್ರು ಬರೋದು ನಿಲ್ಲಬಾರ್ದು ಅಂದ್ರೆ, ನೆಂಟ್ರು ಬಂದ್ಮೇಲೆ ಅಕ್ಕಿ ಆಗ್ಲೇಬೇಕಪ್ಪ. ಹೌದು, ನೆಂಟ್ರನ್ನ ಕರಿತೆ ಅಂದ್ರೆ ಅಕ್ಕಿ ಖಾಲಿ ಆಗ್ಲೇಬೇಕು. ನೆಂಟ್ರು ಬರ್ಬೇಕು, ಅಕ್ಕಿನೂ ಖಾಲಿ ಆಗ್ಬಾರ್ದು ಅಂದ್ರೆ ಇವತ್ತು ಆ ರೀತಿ ಸ್ಥಿತಿ. ನಿಮ್ಮ ಕತೆ ತಳಮಳ ಅಂತ ಯಾವ್ದೋ ವೃತ್ತಿ, ಉದ್ಯೋಗ, ವ್ಯವಹಾರ ಈ ತರದ ಎಳೆದಾಟದಲ್ಲಿ ಸ್ವಲ್ಪ ತೊಳಲಾಡ್ತೀರಿ. ಸ್ಯಾಕ್ರಿಫೈಸ್ ಇಟ್ ಅಷ್ಟೇ. ಕೊಟ್ಬೇಡಿ, ಮಾಡಿ, ನಿಮ್ ಜವಾಬ್ದಾರಿ ನೀವು ನೆನ್ಸ್ಕೊಳ್ಳಿ ಅಷ್ಟೇ. ಬಂದಿದ್ದಾರೆ ಅವ್ರಿಗೆ ನಿಮ್ ಕೈಯಿಂದ ಏನಾಗುತ್ತೋ ಆ ಸೇವೆ ಮಾಡ್ಕೊಂಡು ಹೋಗಿ. ಇವತ್ತು ವೃತ್ತಿಯಲ್ಲೂ ಗೆಲುವೆ ನಿಮ್ಮದು. ಇನ್ನು ಮಿಥುನ ರಾಶಿ, ಚಂದ್ರ 12ನೇ ಮನೆ, ತನ್ನ ಸ್ವಯಂ ನಕ್ಷತ್ರ, ಏನೋ ತಳಮಳ. ಆರೋಗ್ಯದ ಕಡೆ ಗಮನ ಕೊಡಿ, ಬೇಡದ ವಿಚಾರ ಮನ್ಸಲ್ಲಿ ತಂದು ಹಾಕೋಬಿಡಿ. ಬೇರೆಯವ್ರು ಬರ್ತಾರೆ, ನಿಮ್ಮ ಸ್ವಭಾವ ಅಂತ ಇರುತ್ತೆ ಮಕ್ಕಳೇ, ಬಟ್ ಪ್ರಭಾವಗಳು ಜಾಸ್ತಿ ನಮಗೆ ಸುತ್ತಮುತ್ತ. ಏನೋ ಇವತ್ತು ಡಲ್ ಆಗಿದ್ದೀಯಾ, ಯಾಕೋ ಹೀಗಿದ್ದೀಯಾ, ಏನೋ ಆಯ್ತು, ದಿಢೀರ್ ನಮ್ಮ ಮನಸ್ಸುಗಳು ಕೆಲವೊಂದು ಸಮಯ ತಟಸ್ಥ ಆಗ್ಬಿಡುತ್ತೆ. ಸೊ ವಿ ಫೀಲ್ ಏನೋ ಒಂಥರ ಒಂಟಿತನ ಛಾಯೆ ತರ. ಸೊ ಇವತ್ತು ಆ ರೀತಿಯ ಭಾವದಿಂದ ಬೇಯತಕ್ಕಂಥದ್ದಾಗುತ್ತದೆ ಮಿಥುನ ರಾಶಿ. ಬಿಡಿ ಅಂತ ವ್ಯಕ್ತಿಗಳು ಯಾವುದೋ ಒಂದು ನೆಗೆಟಿವ್ ಮಾತು, ನೆಗೆಟಿವ್ ಚಿಂತನೆ, ಆಯ್ತು ಹೋಗಪ್ಪ ನೀನ್ ದೊಡ್ಡಪ್ಪ, ನೀನೇ ನಮ್ ದೊಡ್ಡಪ್ಪ, ಹಿಂಗ ಅನ್ಕೊಂಬಿಡಿ. ನೀನ್ ಹೋಗಿ ಏನೋ ಮಾತಾಡ್ಕೋ ಹೋಗಿ, ಇಲ್ಲದ್ದು ದೂರದ್ದು ಇನ್ನೊಂದು ಯಾವುದೋ ರೀತಿಯಲ್ಲಿ ಮನೋಕಂಪನ. ಮನೆಯಲ್ಲಿ ಒಂದು ಪುಟ್ಟದಾಗ ಹೊಂಗೆ ಎಣ್ಣೆ ದೀಪ ಹಚ್ಚತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ. ಮನಸ್ಸಿನಲ್ಲಿ ಓಂ ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ. ಮನಸ್ಸು ವಿಚಲಿತ, ದೊಡ್ಡ ನಿರ್ಧಾರ, ದೊಡ್ಡ ಕೆಲಸಗಳು ಬೇಡ. ಕರ್ಕಾಟಕ ರಾಶಿ,
ಬ್ಯೂಟಿಫುಲ್ ಡೇ. ಮಾಡುವಂತ ಎಲ್ಲ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಆನಂದವಾಗಿ ನಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನ. ಅಂದ್ಕೊಂಡಿದ್ದಲ್ಲ, ಅದರಲ್ಲೂ ಕ್ಷೀರಸಾಗರಂ, ಶುಕ್ರನ್ ಮನೇಲಿ ಚಂದ್ರ ಇರೋದ್ರಿಂದ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆಯಲ್ಲಿ ಏನಾದ್ರೂ ಇದ್ರೆ, ತೋಟಗಾರಿಕೆಯಲ್ಲಿದ್ರೆ ಅದ್ಭುತವಾದಂತ ಅಭಿವೃದ್ಧಿ ಆಗತಕ್ಕಂತ ಒಂದು ದಿನ. ಸಿಂಹರಾಶಿ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಒಂದು ವ್ಯಾಪಾರ, ಸ್ವಲ್ಪ ಎಳೆದಾಟ, ದೂರದವರಿಂದ ಇರುತ್ತೆ. ಗಾಳಿ ಮಾತುಗಳಿಗೆ ಯಾಕೆ ಆಸ್ಪದ ಕೊಡ್ತೀವಿ? ನೀವೇನು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ? ಅಷ್ಟೇ ಮಕ್ಕಳೇ. ನಿಮ್ ಹೃದಯ ಗೊತ್ತಿದೆ, ನಿಮ್ ಮನಸ್ಸು ಗೊತ್ತಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಗಿ ಈಗ ಇಟ್ಕೊಂಡು ಮಾಡ್ತೇವೆ. ಯಾರಿಗಾದ್ರೂ ಹೇಳ್ಬೇಕಾದ್ರೆ ಹಿಂಗೆ ಈ ಹೃದಯ ಮುಟ್ಟು, ನಿಜ ಕಣೋ, ನಾನು ಸುಳ್ಳು ಹೇಳಲ್ಲ ಕಣೋ, ಈ ರೀತಿ ಹೇಳ್ತಾರೆ. ಹೌದಲ್ವಾ? ಈ ಹೃದಯ ಗೊತ್ತಿದೆ, ಸತ್ಯಾಸತ್ಯತೆಗಳ ಬಗ್ಗೆ ಅರಿವು ಅದಕ್ಕೆ ಗೊತ್ತಿದೆ. ನೀವು ಇದನ್ನ ಮುಟ್ಕೊಂಡು ನಿಮ್ ಧರ್ಮಬದ್ಧವಾಗಿ ಹೋಗಿ ಮಕ್ಕಳೇ, ನಿಮ್ಮನ್ನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಫ್ಯಾಂಟಾಸ್ಟಿಕ್. ಎಸ್ಪೆಷಲಿ ಮೆಡಿಕಲ್ ಲೈನ್ ಅಲ್ಲಿ ಇರೋರಿಗೆ ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಅದರಲ್ಲೂ ಕಲೆಗೆ ಸಂಬಂಧಪಟ್ಟಂತ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ವಿಭಾಗ, ಕಲಿಸುವಿಕೆ, ಕಲಿತಿದ್ದೀರಿ, ಕೆಲಸ ಕಾರ್ಯ, ವೃತ್ತಿ, ವ್ಯವಹಾರ, ವ್ಯಾಪಾರ, ಉದ್ಯೋಗ ತೊಡಗಿಸ್ಕೊಂಡಿದ್ರೆ ಆನಂದಂ. ಲಾಭೇ ಭಾಗ್ಯಸ್ಥಾನಂ, ಭಾಗ್ಯೇ ಅಷ್ಟಮ ಸ್ಥಾನಂ. ದೂರದಿಂದಲೂ ನಿಮ್ಗೆ ಒಂದು ಶುಭ ಸುದ್ದಿಗಳು ಬರತಕ್ಕಂತ ಒಂದು ಅದ್ಭುತವಾದ ದಿನ. ತುಲಾ ರಾಶಿ, ಸ್ವಲ್ಪ ದೂರದ ವ್ಯವಹಾರ, ದೂರದ ಕೆಲಸ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಲ್ಲೊಂದು ಚೂರು ಎಳೆದಾಟ. ಗೊತ್ತಿಲ್ಲದ ವ್ಯವಹಾರ ಮಾಡಬೇಡಿ, ಗೊತ್ತಿಲ್ಲದ ವ್ಯಾಪಾರ ಮಾಡಬೇಡಿ, ಗೊತ್ತಿಲ್ಲದ ಮಾತುಗಳನ್ನು ಮನ್ಸಿಗೆ ತಗೋಬೇಡಿ. ನೀವು ಮಾಡಿಲ್ವಲ್ಲ, ಯಾಕೆ ಮನ್ಸಿಗೆ ತಗೋತೀರಿ? ಅವ್ರು ಹಾಗೆ ಲೋಕ ಮಾತನಾಡೋದು ಹಾಗೆ, ಲೋಕ ಮಾತನಾಡುವುದು ಹಾಗೆ. ಪ್ರಪಂಚದಲ್ಲಿ ಧರ್ಮಗಳು ಬದಲಾಗ್ಬೋದು, ಸತ್ಯ ಬದಲಾಗಲ್ವಲ್ಲ. ನಿಮ್ ಸತ್ಯ ಗೊತ್ತಿದೆ ಅಲ್ವಾ? ಅಷ್ಟೊಂದಲ್ಲಿ ಚಂದ್ರ ಸಮಥಿಂಗ್ ಒಂದು ಸಣ್ಣ ಕಂಪನ ಮಾಡಿಸ್ತಾನೆ, ಆಯ್ತು. ಮನೇಲಿ ಒಂದು ಪುಟ್ಟದಾಗ ಹೊಸಲ್ಗೊಂದು ದೀಪ, ತುಳಸಿ ದೀಪ, ಬರ್ತಾ ಒಂದು ಗೋಪುರಗಳಿರ್ತವೆ, ಈ ತರ ಒಂದು ನಮಸ್ಕಾರ ಮಾಡ್ಕೊಂಡು ನಮ್ಮ ಪಾಡಿಗೆ ಒಂದು ಕೆಲಸ ಮಾಡ್ಕೊಂಡು ಹೋಗಿ. ಲಲಿತಾ ಸಹಸ್ರನಾಮಂ ಮನೋವಿಜಯಂ, ಸಾಕು. ವೃಶ್ಚಿಕ ರಾಶಿ, ಒಳ್ಳೆ ಮಳೆಗಾಲ. ಇವತ್ತು ತುಂಬಾ ದಿನಗಳ ನಂತರ ಒಂದು ವಿಶೇಷ ಕಾರ್ಯ, ಕೆಲಸ, ಓಡಾಟ, ಸುತ್ತಾಟ, ವಿಜಯ ಪ್ರಾಪ್ತಿ, ಹಣಕಾಸು ಪ್ರಾಪ್ತಿ, ಧನಂ ಪ್ರಾಪ್ತಿ, ಸುಖಂ ಪ್ರಾಪ್ತಿ, ಯಾವುದೋ ಒಂದು ತುಂಬಾ ಆತ್ಮೀಯರಿಂದ ಒಂದು ಶುಭ ಸುದ್ದಿಯೊಂದನ್ನ ಪಡಿತೀರಿ. ವ್ಯವಹಾರಗಳು ಚೆನ್ನಾಗಿದೆ. ಧನುಸು ರಾಶಿ, ನಿಮಗೂ ಚೆನ್ನಾಗಿದೆ. ಆಗದ ಕೆಲಸಗಳಲ್ಲೆಲ್ಲ ವಿಶೇಷವಾದಂತ ಬಲವನ್ನು ಪಡೆಯತಕ್ಕಂಥದ್ದಾಗುತ್ತೆ. ಗುರು ದೃಷ್ಟಿ ಬೇರೆ ಇರತಕ್ಕಂಥದ್ದು, ಶುಕ್ರ ಆ ಒಂದು ಪಂಚಮದಲ್ಲಿ ಇರತಕ್ಕಂಥದ್ದು. ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್, ಈ ಒಂದು ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಇಂಥದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತಂ. ಸಪ್ತಮೇ ಪೂರ್ವ ಪುಣ್ಯ ಸ್ಥಾನ ಮಕರ ರಾಶಿ, ನಿಮಗೂ ಅಷ್ಟೇ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಸುದ್ದಿ, ಮನೆಯವರಿಂದ ಶುಭ ಸುದ್ದಿ, ವೃತ್ತಿಯಲ್ಲಿ ಶುಭ ಸುದ್ದಿ, ಆರೋಗ್ಯಕರಂ ಚೆನ್ನಾಗಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅದ್ಭುತವಾದಂತ ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ಡಾಕ್ಟರು, ವೈದ್ಯಕೀಯ ರಂಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಡಾಕ್ಟರ್, ನರ್ಸು, ಕಾಂಪೌಂಡರ್, ಮೆಡಿಕಲ್, ಆ ಒಂದು ಫೆಟರ್ನಿಟಿ, ಆ ಒಂದು ಲೈನ್, ಈವನ್ ಒಂದು ಫಾರ್ಮಸಿ ಲೈನ್ ಅಲ್ಲಿ ಇದ್ರೂ ಕೂಡ ತುಂಬಾ ವಿಶೇಷವಾಗಿರ್ತಕ್ಕಂತ ಒಂದು ದಿನ. ಕುಂಭರಾಶಿ, ಷಷ್ಠೇ ಸುಖ ಸ್ಥಾನಂ, ವಿಶೇಷವಾಗಿ ಚೆನ್ನಾಗಿದೆ. ಷಷ್ಠೇ ಭಾರಂ, ಓಡ್ಬೇಕು. ನೀವು ಎಷ್ಟು ಓಡ್ತೀರ ಅಷ್ಟು ಸಿಗುತ್ತೆ ಇವತ್ತು ನಿಮಗೆ. ಸುಖದಲ್ಲಿ ಚಂದ್ರ, ತುಂಬಾ ನಗು, ಖುಷಿ, ಸಂಭ್ರಮ, ಓಡಾಟ, ವೃತ್ತಿ, ಉದ್ಯೋಗ, ಅಂದುಕೊಂಡದ್ದೆಲ್ಲ ನೀವು ಒಂದು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ವ್ಯವಹಾರಗಳು, ಕೆಲಸ ಕಾರ್ಯಗಳು ವಿಶೇಷ ಪ್ರಾಪ್ತಿ ಆಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಅದರಲ್ಲೂ ಆಂಟಿಕ್ ಪೀಸ್ಗಳು, ತುಂಬಾ ಲಕ್ಸುರಿ ವಸ್ತುಗಳ ವ್ಯಾಪಾರ, ವ್ಯವಹಾರ, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ಪ್ಲಾಟಿನಂ, ಡೈಮಂಡು, ತುಂಬಾ ಕಾಸ್ಟ್ಲಿ ವಸ್ತುಗಳ ವ್ಯಾಪಾರ, ವ್ಯವಹಾರ, ಬಂಗಾರ, ಲೇವಾದೇವಿ, ಫೈನಾನ್ಸು, ರಾಜಕೀಯ,
ಬ್ಯೂಟಿಫುಲ್ ಡೇ. ಮೀನ ರಾಶಿ ಕುಂಭದ್ರೋಣ ಮಳೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ವಿಜಯ ಸ್ಥಾನದಲ್ಲಿ ಉಚ್ಚಂಗುತನಿರತಕ್ಕಂಥದ್ದು. ಆ ವಿಜಯ ಸ್ಥಾನಾಧಿಪತಿ ಧನಸ್ಥಾನದಲ್ಲಿರತಕ್ಕಂಥದ್ದು. ಧನಸ್ಥಾನಾಧಿಪತಿ ಷಷ್ಠದಲ್ಲಿ ಬಲವಾಗಿರ್ತಕ್ಕಂಥದ್ದು. ಭೂಮಿ, ಮನೆ, ತೋಟ, ವ್ಯವಹಾರಗಳು, ಅನ್ನದ ವ್ಯಾಪಾರ, ಹೋಟೆಲ್ ವ್ಯಾಪಾರ, ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ರಾಜಕೀಯ, ಯಾವುದೇ ರಂಗವಾದರೂ ಬ್ಯೂಟಿಫುಲ್ ಡೇ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.